Are you ready? Yes, sir. How's the Josh? Yes, sir. How's the Josh? Yes, sir. Jai Shambho! Yes, sir. ವೇದಾಂತು ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ಶ್ರೀವತ್ಸ. ಮೊದಲು ನನ್ನ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳ್ಕೊತೇನೆ. ನಂದೊಂದು ಚಾನಲ್ ಇತ್ತು, ಸಣ್ಣ ಚಾನಲ್, 6,000 ಸಬ್ಸ್ಕ್ರೈಬರ್ಸ್ ಇದ್ರು. ನನ್ನ ಪಾಡಿಗೆ ನಾನು ಫಿಸಿಕ್ಸ್ ಮೇಲೆ ವಿಡಿಯೋ ಮಾಡ್ಕೋತಾ ಇದ್ದೆ. ಇವತ್ತು ಇಲ್ಲಿ ಇಷ್ಟು ದೊಡ್ಡ ಚಾನೆಲ್ ನಲ್ಲಿ ನಿಮ್ಮ ಮುಂದೆ ನಿಂತಿದ್ದೇನೆ. ನನ್ನ ಬಗ್ಗೆ ಗೊತ್ತಿರೋರು ಅಥವಾ ನನ್ನ ಪರಿಚಯ ಇರೋರು ನಿಮ್ಮಲ್ಲಿ ಸ್ವಲ್ಪ ಜನ ಇರ್ಬೋದು. ಯಾರ್ಯಾರಿಗೆ ಆಲ್ರೆಡಿ ನನ್ನ ಪರಿಚಯ ಇದೆಯೋ ಕಮೆಂಟ್ ಅಲ್ಲಿ ಹಾಕಿ. ಅಣ್ಣ ಇಸ್ ಬ್ಯಾಕ್, ಇದೆಲ್ಲ ಸಿಗತ್ತಲ್ಲ, ಬೆಂಕಿ ಬೆಂಕಿ ಬೆಂಕಿ, ಅಣ್ಣ ಇಸ್ ಬ್ಯಾಕ್, ಬೆಂಕಿ 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 ಹಾಕಿ. ಇನ್ನು ಅನೇಕರಿಗೆ ನಾನು ಹೊಸಬಾಗಿರ್ಬೋದು. ಯಾರ್ಯಾರಿಗೆ ನಾನು ಇಲ್ಲಿ ಹೊಸಬಾಗಿದ್ದೇನೋ ನನ್ನನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ರಪ್ಪ. ಒಂದ್ ಸ್ವಲ್ಪ ಮೋಟಿವೇಶನ್ ಕೊಡಿ, ಓಕೆನಾ? ವೆಲ್ಕಮ್ ಟು ವೇದಾಂತು ಸರ್, ಸ್ವಾಗತ ಸರ್ ವೇದಾಂತುಗೆ ಹಾಕಿ, ಕಮೆಂಟ್ ಹಾಕಿ, ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ಳಿ. ಐನೋ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಿರುತ್ತೆ. ಇವತ್ತು ನಾನಿಲ್ಲಿ ಮಾತಾಡೋಕ್ ಬಂದಿರೋ ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ಹೇಗೆ ನಾವು ಫಿಸಿಕ್ಸ್ ಎಕ್ಸಾಮ್ ನಲ್ಲಿ ಒಂದೊಳ್ಳೆ ಸ್ಕೋರ್ ಅನ್ನು ಮಾಡ್ಬೋದು, ಔಟ್ ಆಫ್ ಔಟ್ ಹೆಂಗ್ ತೆಗಿಬಹುದು, ಅದಕ್ಕೆ ನಮ್ಮ ಮೈಂಡ್ ಸೆಟ್ ಹೇಗಿರ್ಬೇಕು, ನಮ್ಮ ಸ್ಟ್ರಾಟಜಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ, ಸರಿನಾ? ಸೊ ಒಂದು ದೊಡ್ಡ ಏಮ್ ಇಟ್ಕೊಂಡಿದ್ದೇವೆ ನಾವು ಅಂತಂದ್ರೆ, ಸುಮ್ಮನೆ ಹೋಗಿ ರ್ಯಾಂಡಮ್ ಆಗಿ ಮನ್ಸಿಗೆ ಬಂದ್ ಕೆಲಸ ಮಾಡಿದ್ರೆ ಆ ಏಮ್ ಅಚೀವ್ ಆಗಲ್ಲ. ಅದಕ್ಕೆ ಕರೆಕ್ಟ್ ಆಗಿರೋ ಪ್ಲಾನಿಂಗ್ ಇರಬೇಕು, ಕರೆಕ್ಟ್ ಆಗಿರೋ ಬ್ಲೂ ಪ್ರಿಂಟ್ ಅನ್ನ ನಾವು ಫಾಲೋ ಮಾಡ್ತಾ ಹೋಗ್ಬೇಕು. ಬ್ಲೂ ಪ್ರಿಂಟ್ ಅನ್ನ ಆಲ್ರೆಡಿ ಗೌರ್ಮೆಂಟ್ ನವರು ಪ್ರಕಟಿಸಿಬಿಟ್ಟಿದ್ದಾರೆ. ನೋಡ್ರಪ್ಪ ಹಿಂಗಿಂಗ್ ಇರುತ್ತೆ, ಈ ಚಾಪ್ಟರ್ ಇಂದ ಇಂತಿಷ್ಟು ಮಾರ್ಕ್ಸ್ ಬರುತ್ತೆ ಅಂತ ವೇಟೇಜು, ಬ್ಲೂ ಪ್ರಿಂಟ್ ಎಲ್ಲ ಆಲ್ರೆಡಿ ನಿಮ್ ಕೈಗೆ ಸಿಕ್ಕಾಗಿದೆ. ಸೊ ನೀವು ಆ ಬ್ಲೂ ಪ್ರಿಂಟ್ ಅನ್ನ, ಪಾಯಿಂಟ್ ನಂಬರ್ 1, ಆ ಬ್ಲೂ ಪ್ರಿಂಟ್ ಅನ್ನ ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡಬೇಕು, ಓಕೆನಾ? ಟೋಟಲ್ 6 ಪಾಯಿಂಟ್ಸ್ ಹೇಳ್ತೇನೆ. 6ರಲ್ಲಿ 6ನೇ ಪಾಯಿಂಟ್ ಇದೆ ಅಲ್ವಾ, ಲಾಸ್ಟ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬ್ಲೂ ಪ್ರಿಂಟ್ ಅನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡಿದ್ರಿ. ಹೇಗೆ ಮಾಡ್ಬೇಕು ಅನಲೈಸ್ ಅಂತ ನೋಡೋಣ. ನಾವು ಫಿಸಿಕ್ಸ್ನವರು ಯಾವತ್ತು ವಿಷಯಗಳನ್ನ ಗ್ರಾಫ್ ಮೂಲಕ ಅರ್ಥ ಮಾಡ್ಕೊಳ್ಳೋದು ಜಾಸ್ತಿ. ಆ ಗ್ರಾಫ್ ಮೂಲಕ ಅರ್ಥ ಮಾಡ್ಕೊತಾ ಹೋಗೋಣ, ಸರಿನಾ? ಈ ರೀತಿ ಇದೆ ಒಂದು ಗ್ರಾಫು. ಈ ಆಕ್ಸಿಸ್ ಇದೆ ಅಲ್ವಾ, ಎಕ್ಸ್ ಆಕ್ಸಿಸ್ ನಲ್ಲಿ ನಾವು ಸಬ್ಜೆಕ್ಟ್ ಎಷ್ಟು ಟಫ್ ಇರುತ್ತೆ, ಡಿಫಿಕಲ್ಟ್ ಸಬ್ಜೆಕ್ಟ್ ಯಾವ ತರ ಇರುತ್ತೆ ಅಂತ ನೋಡ್ತಾ ಹೋಗೋಣ, ಸರಿನಾ? ಎಕ್ಸ್ ಆಕ್ಸಿಸ್ ನಲ್ಲಿ ನಾವು ಡಿಫಿಕಲ್ಟಿ ತಗೊಳ್ಳೋಣ. ಡಿಫಿಕಲ್ಟಿ ಓಕೆ. ಹಿಂಗ್ ಹೋಗ್ತಾ ಇದ್ದಂಗೆ ಡಿಫಿಕಲ್ಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಸೊ ಮೇಲ್ಗಡೆ ವೈ ಆಕ್ಸಿಸ್ ಇದೆಯಲ್ವಾ, ಇಲ್ಲಿ ನಾವು ಪ್ರೊಬ್ಯಾಬಿಲಿಟಿ ತಗೊಳ್ಳೋಣ, ಸರಿನಾ? ಪ್ರೊಬ್ಯಾಬಿಲಿಟಿ, ಈ ಕ್ವಶನ್ ಬರುವ ಸಾಧ್ಯತೆ ಎಷ್ಟಿರುತ್ತೆ ಅಂತ ನೋಡೋಣ, ಓಕೆನಾ? ಪ್ರೊಬ್ಯಾಬಿಲಿಟಿ. ಸೊ ಮೇಲೆ ಹೋಗ್ತಾ ಇದ್ದಂಗೆ ಕ್ವಶನ್ ಬರೋ ಪ್ರೊಬ್ಯಾಬಿಲಿಟಿ ಜಾಸ್ತಿ ಅಂತ ಅರ್ಥ, ಸರಿನಾ? ನಾವೀಗ ಏನ್ ಮಾಡ್ಬೇಕಪ್ಪ, ನಮ್ ಪ್ಲಾನಿಂಗ್ ಹೆಂಗಿರ್ಬೇಕಪ್ಪ ಅಂತಂದ್ರೆ, ಡಿಫಿಕಲ್ಟಿ ಕಮ್ಮಿ ಇರಬೇಕು, ಬಟ್ ಆ ಕ್ವಶನ್ ಬರುವಂತ ಆ ಟಾಪಿಕ್ ಅನ್ನ ಎಕ್ಸಾಮ್ ನಲ್ಲಿ ಕೇಳುವಂತ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರಬೇಕು. ಸೊ ಎಲ್ಲಿದೆ ಅಲ್ಲಿ ಡಿಫಿಕಲ್ಟಿ ಕಮ್ಮಿ ಅಂದ್ರೆ ಈ ಕಡೆಗೆ ಆಗ್ಬೇಕಾಯ್ತು, ಪ್ರೊಬ್ಯಾಬಿಲಿಟಿ ಜಾಸ್ತಿ ಅಂದ್ರೆ ಈ ಕಡೆಗೆ ಆಗ್ಬೇಕಾಯ್ತು. ಸೊ ಡಿಫಿಕಲ್ಟಿ ಕಡಿಮೆ ಇದ್ದು ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರೋ ಟಾಪಿಕ್ ಅನ್ನ ನಾವು ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಈಸಿ ಇರುತ್ತೆ, ಜಾಸ್ತಿ ಡಿಫಿಕಲ್ಟ್ ಇರಲ್ಲ, ಡಿಫಿಕಲ್ಟಿ ಕಮ್ಮಿ ಇರುತ್ತೆ, ಈಸಿ ಇರುತ್ತೆ. ಸೊ ಆ ಟಾಪಿಕ್ ಅನ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಮತ್ತೆ ಆ ಟಾಪಿಕ್ ಗಳು ಯಾವ ತರ ಇರ್ತಾವ ಅಂತಂದ್ರೆ, ಎಕ್ಸಾಮ್ ನಲ್ಲಿ ಆ ಟಾಪಿಕ್ ಮೇಲೆ ಪ್ರಶ್ನೆ ಕೇಳುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರಬೇಕು, ಡಿಫಿಕಲ್ಟಿ ಕಮ್ಮಿ ಇರಬೇಕು. ಆ ತರದ್ದನ್ನ ನಾವು ಎಲ್ಲಕ್ಕಿಂತ ಮೊದಲು ಮಾಡ್ಕೋಬೇಕು. ಸರ್, ಈ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇದ್ದು ಡಿಫಿಕಲ್ಟಿ ಕಮ್ಮಿ ಇರೋ ಟಾಪಿಕ್ ಹೇಳಿ ಸರ್. ನನಗೆ ಡಿಫಿಕಲ್ಟಿ ಕಮ್ಮಿ, ನನಗೆ ಯಾವ್ದು ಈಸಿ ಅದನ್ನ ನಾನು ಹೇಳ್ಬೋದು. ಬಟ್ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಚೇಂಜ್ ಆಗುತ್ತೆ. ನನಗೆ ಕರೆಂಟ್ ಎಲೆಕ್ಟ್ರಿಸಿಟಿ ತುಂಬಾ ಈಸಿ ಆಗಿರ್ಬೋದು, ಇನ್ನು ನಿಮ್ಗೆ ಯಾರಿಗೋ ವೇವ್ ಆಪ್ಟಿಕ್ಸ್ ತುಂಬಾ ಈಸಿ ಆಗಿರ್ಬೋದು. ಸೊ ಆ ಪ್ರೊಬ್ಯಾಬಿಲಿಟಿ ಡಿಫಿಕಲ್ಟಿ ಎರಡನ್ನು ಮ್ಯಾಚ್ ಮಾಡಿಕೊಂಡು ಆ ಪ್ರಕಾರ ನಾವು ಪ್ರಯಾರಿಟೈಸ್ ಮಾಡ್ತಾ ಹೋಗ್ಬೇಕು, ಸರಿನಾ? ಸೊ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇದ್ದು ಡಿಫಿಕಲ್ಟಿ ಕಡಿಮೆ ಇರುವಂತದನ್ನ ಎಲ್ಲಕ್ಕಿಂತ ಮೊದಲು ಫೋಕಸ್ ಮಾಡಬೇಕು. ಹಾಗೆ ಡಿಫಿಕಲ್ಟಿ ಒಂದ್ ಸ್ವಲ್ಪ ಇದೆ. ಕೆಲವು ಕ್ವಶನ್ ಯಾವ ತರ ಇರ್ತವೆ ಅಂದ್ರೆ, ಒಂದ್ ಸ್ವಲ್ಪ ಡಿಫಿಕಲ್ಟ್ ಇರ್ತವೆ, ಬಟ್ ಅದನ್ನ ಎಕ್ಸಾಮ್ ನಲ್ಲಿ ಕೇಳುವಂತ ಪ್ರೊಬ್ಯಾಬಿಲಿಟಿನೂ ಜಾಸ್ತಿ ಇರುತ್ತೆ, ಗೊತ್ತಾಯ್ತಾ? ಸೊ ಆ ತರದ್ದನ್ನ ನಂತರ ಫೋಕಸ್ ಮಾಡಬೇಕು, ಸರಿನಾ? ಡಿಫಿಕಲ್ಟಿನೂ ಇರುತ್ತೆ, ಬಟ್ ಎಕ್ಸಾಮ್ ನಲ್ಲಿ ಕೇಳುವ ಸಾಧ್ಯತೆನೂ ಜಾಸ್ತಿ ಇರುತ್ತೆ. ಆ ತರದ್ದನ್ನ ನಂತರ ಪ್ರಯಾರಿಟೈಸ್ ಮಾಡ್ಕೋಬೇಕು. ಇನ್ನು ಕೆಲವು ಹೇಗಿರಪ್ಪ ಅಂತಂದ್ರೆ, ಈಸಿನೇ ಇರುತ್ತೆ, ಬಟ್ ಎಕ್ಸಾಮ್ ನಲ್ಲೂ ಕಮ್ಮಿ ಕೇಳ್ತಾರೆ. ಈಸಿ ಇರುತ್ತಲ್ವಾ ಅಂತ ಓದ್ಕೊಂಡ್ ಬಿಡ್ಬೋದು. ಸೊ ಇದು ಮತ್ತೆ ಇದನ್ನ ಸೇಮ್ ಪ್ರಯಾರಿಟಿಲಿ ಇಟ್ಬಿಡೋಣ. ತುಂಬಾ ಈಸಿ ಇದೆ, ಪ್ರೊಬ್ಯಾಬಿಲಿಟಿನೂ ಜಾಸ್ತಿ ಇದೆ, ಮೊದಲು ಓದ್ಬೇಕು. ಈಸಿ ಇದೆಯಪ್ಪ, ಬಟ್ ಎಕ್ಸಾಮ್ ಅಲ್ಲಿ ಕಮ್ಮಿ ಕೇಳ್ತಾರೆ, ಅದನ್ನ ಎರಡನೇ ಓದ್ಕೋಬೇಕು. ಒಂದ್ ಸ್ವಲ್ಪ ಟಫ್ ಇದೆ ಗುರು, ಬಟ್ ಎಕ್ಸಾಮ್ ನಲ್ಲಿ ಜಾಸ್ತಿ ಕೇಳ್ತಾ ಇದ್ದಾರೆ, ಅದನ್ನು ಓದ್ಕೋಬೇಕು. ಎಲ್ಲಕ್ಕಿಂತ ಲಾಸ್ಟಿಗೆ ಯಾವ್ದು ಓದ್ಬೇಕು ಗೊತ್ತಾ? ಇಲ್ಲಿ ಯಾವ್ದು ಬರ್ತಾರಲ್ಲ ಇದನ್ನ ಎಲ್ಲಕ್ಕಿಂತ ಲಾಸ್ಟಿಗೆ ಓದ್ಕೋಬೇಕು. ಇಲ್ಲಿ ಬರೋರು ಯಾರು, ಡಿಫಿಕಲ್ಟಿನೂ ಜಾಸ್ತಿ ಇರುತ್ತೆ, ಬಟ್ ಅದನ್ನ ಎಕ್ಸಾಮ್ ನಲ್ಲಿ ಕೇಳುವಂತ ಪ್ರೊಬ್ಯಾಬಿಲಿಟಿನೂ ಕಮ್ಮಿ ಇರುತ್ತೆ. ಸೊ ಇದನ್ನ ಎಲ್ಲಕ್ಕಿಂತ ಲಾಸ್ಟಿಗೆ ಓದ್ಕೋಬೇಕು, ಸರಿನಾ?
ಸೊ ಇಷ್ಟೆಲ್ಲ ಮುಗಿದು ಇವನ್ನೆಲ್ಲ ಓದ್ಕೊಂಡು ಪುರ್ಸೊತ್ತಿದೆ, ಇನ್ನು ಟೈಮ್ ಜಾಸ್ತಿ ಇದೆ, ಟೈಮು ತುಂಬಿ ತುಳುಕ್ತಾ ಇದೆ ಅಂದಮೇಲೆ ಇದಕ್ಕೆ ಕೈ ಹಾಕಿ. ಇವು ಮೂರನ್ನ, ಈ ಮೂರು ಇದಾವಲ್ಲ, ಈ ಮೂರನ್ನ ಮೊದಲು ಮುಗಿಸ್ಕೊಳ್ಳಿ. ಸರಿನಾ? ಸೊ ಹೇಳಾಯ್ತು ಅಂದ್ಕೊಂಡಿದ್ದಾನೆ ಬೇಕಾಗಿರೋದನ್ನ. ನೆಕ್ಸ್ಟ್, ನೆನ್ಪಿಟ್ಕೊಳ್ಳೋದನ್ನ ಏನ್ ಮಾಡ್ಬೇಕು? ಕೆಲವು ವಿಷಯ ಇರುತ್ತೆ ಪ್ಯೂರ್ ಆಗಿ ನೆನ್ಪಿಟ್ಕೋಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೊಂದು ಪಾಠ ಇದೆ ಅಂತ ಇಟ್ಕೊಳ್ಳಿ, ಫಿಸಿಕ್ಸ್ ಬೇಡ ಸದ್ಯಕ್ಕೆ ಸೈಡ್ಗೆ ಇಡೋಣ. ಕನ್ನಡ ಸಬ್ಜೆಕ್ಟ್ ನಿಮ್ದು. ಕನ್ನಡದಲ್ಲಿ ರಾಮಾಯಣ ಅನ್ನೋದೊಂದಿದೆ, ರಾಮಾಯಣದ ಕಥೆ ಇದೆ ನಿಮ್ಗೆ ಅದರಲ್ಲಿ. ಸೊ ಇದರಲ್ಲಿ ಅನೇಕ ವಿಷಯಗಳನ್ನ ನಾವು ನೆನ್ಪಿಟ್ಕೊಳ್ಳೋದಿರುತ್ತೆ. ನಿಮ್ಗೆ ರಾಮಾಯಣ ಕಥೆ ಗೊತ್ತು, ಅರ್ಥ ಆಗಿರುತ್ತೆ. ಓ, ರಾವಣನನ್ನ ಕೊಂದ, ರಾವಣಗೊಬ್ಬ ತಮ್ಮ ಇದ್ದ, ಬಟ್ ರಾವಣನ ತಮ್ಮ ಒಳ್ಳೆಯವನಾಗಿದ್ದ, ರಾವಣನಿಗೆ ಕೆಟ್ಟ ಕೆಲಸ ಮಾಡೋದನ್ನ ತಡಿತಾ ಇದೆ. ಇವೆಲ್ಲ ನೀವು ಅರ್ಥ ಮಾಡ್ಕೊಂಡಿರ್ತೀರ, ಅರ್ಥ ಆಗಿರುತ್ತೆ, ರಾಮಾಯಣ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಎಕ್ಸಾಮಿಗೆ ಬರಿಬೇಕಾದ್ರೆ ನೀವು ಅರ್ಥ ಆಗಿರೋದನ್ನ ಜೊತೆಗೆ ಕೆಲವು ವಿಷಯಗಳನ್ನ ನೆನ್ಪಿಟ್ಕೊಂಡು ಬರಿಬೇಕಾಗಿರುತ್ತೆ. ಈಗ ರಾವಣನ್ ತಮ್ಮ ಒಳ್ಳೆಯವನಿದ್ದ, ಅವನಿಗೆ ಕೆಟ್ಟ ಕೆಲಸ ಮಾಡೋದನ್ನ ತಡಿತಾ ಇದ್ದ, ಕೆಟ್ಟ ಕೆಲಸ ಮಾಡೋದ್ರಿಂದ ತಡಿತಾ ಇದ್ದ, ಇದು ನಿಮ್ಗೆ ಗೊತ್ತಿರುತ್ತೆ. ಬಟ್ ಎಕ್ಸಾಮ್ನಲ್ಲಿ ಎಕ್ಸಾಮಿನರ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನಾಗಿರುತ್ತೆ? ರಾವಣನ ತಮ್ಮನ ಹೆಸರನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಸೊ ವಿಭೀಷಣ. ಸೊ ಆ ಪಾಯಿಂಟ್ ನಿಮ್ಗೆ ನೆನ್ಪಿರ್ಬೇಕು, ಗೊತ್ತಾಯ್ತಾ? ಈ ತರ ನಾವು ಅರ್ಥ ಮಾಡ್ಕೋಬೇಕು, ಬಟ್ ಕೆಲವು ವಿಷಯಗಳು ನೆನ್ಪಿಟ್ಕೊಳ್ಳೋದಿರುತ್ತೆ. ಸೊ ಈ ತರ ವಿಷಯಗಳನ್ನ ಸೈಡ್ ನಲ್ಲಿ ಒಂದು ಶೀಟ್ ಮೇಲೋ, ಒಂದು A4 ಶೀಟ್ ಹಾಳೆ ಅಥವಾ ಒಂದು 2-3 ಪೇಜ್ ಇಟ್ಕೊಳ್ಳಿ. ಓಕೆನಾ? ಅದ್ರ ಸಲುವಾಗಿ ಇಟ್ಕೊಳ್ಳಿ, ನೆನ್ಪಿರುವಷ್ಟು ಪಾಯಿಂಟ್. ನೀವು ಫಿಸಿಕ್ಸ್ ನಲ್ಲಿ ಪೂರ್ತಿ ನೀವು ತೆಗೆದು ನೋಡಿದ್ರು ಈ ತುಂಬಾ ನೆನ್ಪಿಟ್ಕೋಬೇಕು ಅಂತ ಇರೋ ಪಾಯಿಂಟ್ಸ್ ಇದಾವಲ್ವಾ, ಜಸ್ಟ್ 2-3 ಪೇಜ್ ಆಗುತ್ತೆ, ಬಿಲೀವ್ ಮೀ. ಗೊತ್ತಾಯ್ತಾ? ಎಲ್ಲ ನಿಮ್ಗೆ ಅರ್ಥ ಮಾಡಿಸ್ತೇನೆ, ಎಲ್ಲ ನಿಮ್ಗೆ ಎಲ್ಲ ಸಬ್ಜೆಕ್ಟ್ ನೀವು ಆಗೋ ರೀತಿ ನಾನು ಮಾಡ್ತೇನೆ. ಬಟ್ ಈ ನೆನ್ಪಿಟ್ಕೊಳ್ಳೋ ಕೆಲವು ವಿಷಯ ಇಷ್ಟಿದ್ರೆ ಇಷ್ಟು ನೆನ್ಪಿಟ್ಕೊಳ್ಳೋ ಇರುತ್ತೆ. ಅಷ್ಟು ನೆನ್ಪಿಟ್ಬಿಟ್ರೆ ಇಷ್ಟನ್ನ ನೀವು ಈಸಿಯಾಗಿ ಬರಿಬಹುದು. ಸೊ ಅಷ್ಟು ನೆನ್ಪಿಟ್ಕೊಳ್ಳೋ ವಿಷಯಗಳನ್ನ ಸಪರೇಟ್ ಆಗಿ ಹಾಳೆ ಮೇಲೆ ಬರಿಬೇಕು. ಈಗ ನೀವು ಕಲಿತೀರಾ ಇವತ್ತು, ಸೊ ಕಲ್ತ ಮೇಲೆ ನಿಮ್ಗೆ ಇದು ನೆನ್ಪಿಟ್ಕೋಬೇಕು ಅಂತ ಅನ್ಸುತ್ತೆ, ಅದನ್ನ ತೆಗೆದು ಒಂದು ಹಾಳೆ ಮೇಲೆ ಬರ್ದಿಟ್ಕೊಳ್ಳಿ. ಸೊ ಆ ಹಾಳೆಗಳನ್ನ ನೀವೇನ್ ಮಾಡ್ಬೇಕು? ಡೈಲಿ ಬೆಳಿಗ್ಗೆ ಎದ್ದು ನೀರು ಕುಡಿದ ತಕ್ಷಣ ಅದನ್ನ ಓದ್ಕೋಬೇಕು. ಏನ್ ತುಂಬಾ ಕಷ್ಟ ಇರಲ್ಲ ಗುರು, ಸಂಡಸಿ ಕೂತಾಗ ಒಂದು 4-5 ಸಲ ಹೇಳ್ಬಿಟ್ರೆ ತಲೆಯಲ್ಲಿ ಉಳಿದ್ಬಿಡತ್ತೆ. ಓಕೆನಾ? ಸೊ ಟೆನ್ಷನ್ ಮಾಡ್ಕೋಬೇಡಿ, ನೆನಪಿಟ್ಕೊಳ್ಳೋ ಬೇಕಾಗಿರುವಂತ ವಿಷಯಗಳನ್ನ ನಾವು ಸಾರ್ಟ್ ಮಾಡಾಯ್ತು. ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ನಿಮಗೆ ತುಂಬಾ ಆಶ್ಚರ್ಯ ಆಗತ್ತೆ. ನೆಕ್ಸ್ಟ್ ಪಾಯಿಂಟ್ ಏನ್ ಗೊತ್ತಾ? ಪಾಸಿಂಗ್ ಪ್ಯಾಕೇಜ್. ಈ ಟಾಪರ್ಸ್ ಹೇಳಿದೆ, ಸರ್ ನಾನು ಹುಟ್ಟಿದಾಗಿಂದ ಟಾಪರು ಸರ್, ನನಗೆ ಈ ಪಾಸಿಂಗ್ ಪ್ಯಾಕೇಜ್ ಅಲ್ಲ ಸರ್. ಪಾಸಿಂಗ್ ಪ್ಯಾಕೇಜ್ ಏನಿದ್ರು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅಂತ ಒದ್ದಾಡ್ತಾ ಇರ್ತಾರಲ್ವಾ ಅಂಥವ್ರಿಗೆ. ಇಲ್ಲ 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 ಇಲ್ಲ, ಈ ಪಾಸಿಂಗ್ ಪ್ಯಾಕೇಜ್ ಅನ್ನ ಎಲ್ಲರೂ ತುಂಬಾ ಫೋಕಸ್ಡ್ ಆಗಿ ತುಂಬಾ ಪ್ರಯಾರಿಟೈಸ್ ಮಾಡಿ ಓದ್ಕೋಬೇಕು. ಯಾಕಂದ್ರೆ ಆ ಪಾಸಿಂಗ್ ಪ್ಯಾಕೇಜ್ ಮೇಲೆ ಇದಾವಲ್ವಾ, ಆಲ್ಮೋಸ್ಟ್ ಅವನೇ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ನೀವು ದೊಡ್ಡ ಟಾಪರು, ಬಟ್ ಆಲ್ಮೋಸ್ಟ್ ಕೇಳೋದನ್ನೇ ಬಿಟ್ಬಿಡ್ತೀರಾ ಅಂತಂದ್ರೆ ನೀವು ಎಷ್ಟು ಟಾಪರ್ ಆಗಿದ್ರು ಅಲ್ಲಿ ಕಮ್ಮಿ ಮಾರ್ಕ್ಸ್ ಬೇಕತ್ತೀರಾ. ಗೊತ್ತಾಯ್ತಾ? ಸೊ ಆ ಪಾಸಿಂಗ್ ಪ್ಯಾಕೇಜ್ ಅನ್ನ ಒಂದ್ ಸ್ವಲ್ಪ ಗೌರವ ಕೊಡಿ, ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಆ ಪಾಸಿಂಗ್ ಪ್ಯಾಕೇಜ್ಗೆ. ಸರಿನಾ? ನೆಕ್ಸ್ಟ್ ಪಾಯಿಂಟ್ ನಿಮ್ಗೆ ಎಲ್ಲ ಅರ್ಥ ಆಗಿರುತ್ತೆ. ಈಗ ವಿಷಯ ತಿಳ್ಕೊಂಡಿರ್ತೀರಾ, ಪಾಸಿಂಗ್ ಪ್ಯಾಕೇಜ್ ಎಲ್ಲ ನೋಡ್ಕೊಂಡಿರ್ತೀರಾ, ಬಟ್ ನಿಮ್ಗೆ ಗೊತ್ತಿರುತ್ತೆ. ಬಟ್ ನೀವು ಎಕ್ಸಾಮ್ ಅಲ್ಲಿ ಬರೆಯೋ ಕೂತಾಗ ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ, ಕೆಲವು ಕ್ವಶನ್ ನಿಮ್ಗೆ ಗೊತ್ತಿರುತ್ತೆ, ಅರ್ಥ ಆಗಿರುತ್ತೆ, ಎಕ್ಸಾಮ್ ನಲ್ಲಿನೂ ನಿಮ್ಗೆ ಅದು ನೆನಪಿರುತ್ತೆ. ಬಟ್ ಸ್ಟಿಲ್ ನೀವು ಬರೆಯಕ್ಕಾಗಲ್ಲ. ಯಾಕಿರ್ಬೋದು? ಯಾಕಂದ್ರೆ ಟೈಮ್ ಶಾರ್ಟೇಜ್ ಆಗೋಗುತ್ತೆ. ನಿಮ್ಗೆ ಎಕ್ಸಾಮ್ ನಲ್ಲಿ ಟೈಮ್ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಇದಕ್ಕೆ ಏನ್ ಸೊಲ್ಯೂಷನ್ ಅಪ್ಪ? ಆಲ್ರೆಡಿ ನಿಮ್ಮ ಹತ್ರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರುತ್ತೆ, ಅದನ್ನ ಟೈಮ್ ಹಚ್ಕೊಂಡು ಸಾಲ್ವ್ ಮಾಡಬೇಕು. ಮಾಡೆಲ್ ಕ್ವಶನ್ ಪೇಪರ್ ಇರುತ್ತೆ, ಟೈಮ್ ಹಚ್ಕೊಂಡು ಸಾಲ್ವ್ ಮಾಡಬೇಕು. ಇಷ್ಟನ್ನ ಮಾಡಿದ್ರಿ ಅಂತಂದ್ರೆ ನಿಮ್ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಸಖತ್ತಾಗತ್ತೆ, ಎಕ್ಸಾಮ್ ನಲ್ಲಿ ಒಂದೊಳ್ಳೆ ಮಾರ್ಕ್ಸ್ ಬೀಳತ್ತೆ. ಸರಿನಾ? ಲಾಸ್ಟ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ನೀವು ಎಕ್ಸಾಮ್ ನಲ್ಲಿ ಏನ್ ಮಾರ್ಕ್ಸ್ ತಗೋತಿರೋ ಆ ಮಾರ್ಕ್ಸ್ ಕಿಂತ ಇಂಪಾರ್ಟೆಂಟ್ ಒಂದಿದೆ ಅಂತ ಹೇಳಿದ್ದೆ, ಅದಕ್ಕೋಸ್ಕರನೇ ವಿಡಿಯೋ ಲಾಸ್ಟ್ ವರೆಗೂ ನೋಡಿ ಅಂತ ಹೇಳಿದ್ದೆ. ಹೌದಾ? ಏನಪ್ಪಾ ಅಂತಂದ್ರೆ ಏನಿದೆ ಅಲ್ಲ ಸಬ್ಜೆಕ್ಟ್, ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದು. ಸೊ ಸಬ್ಜೆಕ್ಟ್ ಅರ್ಥ ಆಗಿಲ್ಲ, ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಿದ್ದಿದೆ ಅಂತಂದ್ರೆ ಮುಂದೆ ಒಳ್ಳೆ ಕಾಲೇಜಿಗೆ ಇಂಜಿನಿಯರಿಂಗ್ ಹೋದ್ರಿ ಅಂತ ಇಟ್ಕೊಳ್ಳಿ, ಅಲ್ಲಿ ನಿಮ್ಮನ್ನ ತೆಗೆದು ಹಾಕ್ತಾರೆ. ಸರಿನಾ? ನಿಮ್ಮ ಜೀವನದ ಮೇಲೆ ನಿಮ್ಗೆ ಜಿಗುಪ್ಸೆ ಬರುತ್ತೆ. ಸೊ ಈ ಮಾರ್ಕ್ಸ್ ಅನ್ನೋಕ್ಕಿಂತ ಈ ವಿಷಯ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ವಿಷಯ ಅರ್ಥ ಆಯ್ತಪ್ಪ, ನಿಮಗೆ ಮಾರ್ಕ್ಸು ಬರುತ್ತೆ, ಮಜಾ ಬರುತ್ತೆ, ಎಲ್ಲ ಬರುತ್ತೆ. ಸೊ ಈ ವಿಷಯ ಅರ್ಥ ಮಾಡ್ಕೋಬೇಕಲ್ಲ. ಈಗ ಟೈಮೇ ಕಮ್ಮಿ ಇದೆ ಸರ್, 1-2 ಮಂತ್ ಒಳಗಡೆ ಎಕ್ಸಾಮ್ ಇದೆ ಸರ್, ನೀವು ಈಗ ವಿಷಯ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಈ ಬುಕ್ ಎಲ್ಲ ಓದೋದು ಯಾವಾಗ? ನಾವು ಅಷ್ಟೆಲ್ಲ ಕಷ್ಟಪಡೋ ಅಗತ್ಯ ಇಲ್ಲ. ನಾವೆಲ್ಲ ಇರೋದು ಯಾಕಿಲ್ಲಿ? ನೀವು ಸುಮ್ಮನೆ
ನಮ್ಮನ್ನ ಫಾಲೋ ಮಾಡಿ, ಕರೆಕ್ಟಾಗಿ ಫಾಲೋ ಮಾಡಿ. 4 ಜನ ಟೀಚರ್ಸ್ ಇದೀವಿ, 4 ಸಪ್ರೇಟ್ ಸಬ್ಜೆಕ್ಟ್ಗೆ. ನಮ್ಮನ್ನ ಕರೆಕ್ಟಾಗಿ ಫಾಲೋ ಮಾಡಿ. ನಾವೇನ್ ಹೇಳ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಎಸ್ಪೆಷಲಿ ನಾನಂತೂ ಈ ವಿಷಯ ಅರ್ಥ ಮಾಡಿಸೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋನು, ಸರಿನಾ? ನಿಮ್ಗೆ ಏನ್ ಅನ್ಸ್ಬೇಕು? ನಿಮ್ಗೆ ಫಿಸಿಕ್ಸ್ ಮೇಲೆ ಲವ್ ಆಗಿ ಹೋಗ್ಬಿಡ್ಬೇಕು. ಅಷ್ಟು ಚೆನ್ನಾಗಿ ನಿಮ್ ಫಿಸಿಕ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ, ಸರಿನಾ? ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮತ್ತೊಂದು ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್. ನಾನು ಲೈವ್ ತಗೊಳ್ಳೋಣ ಅಂತ ಇದ್ದೀನಿ. ಸೊ ಲೈವ್ ಬಂದು 2 ಜನ ಇರ್ತೀರಾ, 3 ಜನ ಇರ್ತೀರಾ, ಲೈವ್ ತಗೊಳಕ್ಕೆ ಬೇಜಾರು ಬರುತ್ತೆ. ಸೊ ನಾನು ಲೈವ್ ತಗೊಳ್ಳೋದಾದ್ರೆ, ಲೈವ್ ತಗೊಂಡು 1 ಶಾಟ್ ಮಾಡೋದು, ಲೈವ್ ತಗೊಂಡು ಕ್ವಶನ್ ಸಾಲ್ವ್ ಮಾಡೋದು, ಸಿಕ್ಕಾಪಟ್ಟೆ ಪ್ಲಾನಿಂಗ್ಸ್ ಇದೆ ತಲೆಯಲ್ಲಿ. ಸೊ ಆ ಥರ ಲೈವ್ ಬರೋದಾದ್ರೆ ನಿಮ್ಮಲ್ಲಿ ಎಷ್ಟು ಜನ ಬರ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಹಾಕಿ. ಇಷ್ಟೇ ಒಂದು 2-3 ಜನ ಬರ್ತೀರಾ ಅಂತಂದ್ರೆ ಯಾಕೆ ಲೈವ್ ತಗೋಬೇಕು? ಸೊ ಜಾಸ್ತಿ ಜನ ಬರ್ತೀರಾ ಅಂತಂದ್ರೆ ಲೈವ್ ತಗೊಳಕ್ ನಮಗೂ ಖುಷಿ ಆಗುತ್ತೆ. ಸೊ ಲೈವ್ ತಗೊಂಡ್ರೆ ನೀವು ಬರ್ತೀರಾ ಇಲ್ವಾ ಅನ್ನೋದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್.